ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಮತ್ತೆ ಕೆಟ್ಟ ಕಾರಣಗಳಿಗೆ ಸುದ್ದಿ ಆಗ್ತಾ ಇದೆ. ಜೈಲಿನಲ್ಲಿರೋ ಕೈದಿಗಳು ಮೊಬೈಲ್ ಫೋನ್ ಬಳಸ್ತಾ ಇರೋದು, ಮೊಬೈಲ್ ಫೋನಲ್ಲಿ ನೆಟ್‌ಫ್ಲಿಕ್ಸ್ ಫಿಲಮ್ ನೋಡ್ತಾ ಇರೋದು, ವಿಡಿಯೋ ಬಹಿರಂಗ ಆಗಿದೆ. ಅದೇ ರೀತಿ ಆ ವಿಡಿಯೋನಲ್ಲಿ ಈ ಫೋನ್ಗಳನ್ನು ಕಾರಾಗೃಹ ಇಲಾಖೆಗಳ ಡಿ.ಜಿ.ಪಿ ಆಗಿರೋ ಅಲೋಕ್ ಕುಮಾರ್ ಅವರೇ ಒದಗಿಸಿದ್ದಾರೆ ಅಂತ ಆರೋಪ ಮಾಡ್ತಾ ಇರೋದು ಆ ವಿಡಿಯೋಲ್ಲಿ ಕಾಣಿಸ್ತಾ ಇದೆ. ಈ ಘಟನೆ ಹೆಂಗೆ ನೋಡಬೇಕು ಅಂತ ಹೇಳಿದ್ರೆ, ಚಾಲೆಂಜಿಂಗ್ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋದಾಗ, ಪರಪ್ಪನ ಅಗ್ರಹಾರ ಜೈಲಿಗೆ ಹೋದಾಗ, ಅಲ್ಲಿ ಅವ್ರಿಗೆ ವಿಶೇಷ ಸೌಲಭ್ಯ ಕೊಡ್ತಾ ಇರೋದು, ಐಷಾರಾಮ ಸೌಲಭ್ಯ ಕಲ್ಪಿಸ್ತಾ ಇರೋದು ಬಹಿರಂಗ ಆಗಿರುತ್ತೆ. ಫೋಟೋ, ವಿಡಿಯೋ ಸಮೇತ ಬಹಿರಂಗ ಆಗುತ್ತೆ. ಅದು ಬರೀ ರಾಜ್ಯದ ಮಟ್ಟದಲ್ಲಲ್ಲ, ದೇಶದ ಮಟ್ಟದಲ್ಲಿ ಅದು ಸುದ್ದಿಯಾಗಿರುತ್ತೆ ಮತ್ತು ಸುಪ್ರೀಂ ಕೋರ್ಟ್‌ವರೆಗೂ ಕೂಡ ಆ ವಿಷಯ ಹೋಗಿರುತ್ತೆ. ಆಗ ಸರ್ಕಾರಕ್ಕೆ ಈ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗುತ್ತೆ. ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗಿರುತ್ತೆ. ಹಾಗಾಗಿ ಆಗ ಸರ್ಕಾರ ಎಚ್ಚೆತ್ತುಕೊಂಡು ಈ ಅಲೋಕ್ ಕುಮಾರ್ ಅವ್ರನ್ನ ಕಾರಾಗೃಹ ಇಲಾಖೆಯಲ್ಲಿ ಬದಲಾವಣೆ ತರೋದಕ್ಕೆ, ಸುಧಾರಣೆ ತರೋದಕ್ಕೆ, ಚೇಂಜ್ ಮಾಡೋದಕ್ಕೆ ಕರ್ಕೊಂಬಂದಿರ್ತಾರೆ. ಹಾಗಾಗಿ ಈ ಅಲೋಕ್ ಕುಮಾರ್ ಅವ್ರು ಬಂದ ಮೇಲೆ ಈ ಅವ್ಯವಹಾರ ಏನಿದೆ ಅದನ್ನು ಕಡಿವಾಣ ಹಾಕೋದಕ್ಕೆ ಹಲವಾರು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಅದರಿಂದ ಈ ಕೆಳವರ್ಗದ ಸಿಬ್ಬಂದಿ ಏನಿರ್ತಾರೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ, ಅವರ ವ್ಯವಹಾರಕ್ಕೆ ಅಡ್ಡಿಯಾಗಿರೋದ್ರಿಂದ, ಅವರು ಭ್ರಷ್ಟಾಚಾರ ನಡೆಸೋದಕ್ಕೆ ಕಷ್ಟ ಆಗಿರೋದ್ರಿಂದ, ಅವರು ಈ ರೀತಿ ಸ್ಕ್ರಿಪ್ಟೆಡ್ ವಿಡಿಯೋನ ಬಿಡುಗಡೆ ಮಾಡಿ ಈ ಅಲೋಕ್ ಕುಮಾರ್ ಅವರ ಇಮೇಜನ್ನು ಕೆಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದ್ರ ಮುಖಾಂತರ ಅಲೋಕ್ ಕುಮಾರ್ ಅವ್ರನ್ನ ವರ್ಗಾವಣೆ ಮಾಡೋದಕ್ಕೆ ಅವ್ರು ಷಡ್ಯಂತ್ರ ನಡೆಸಿರ್ತಾರೆ ಅನ್ನೋ ವರದಿ ಕೂಡ ಬಹಿರಂಗ ಆಗಿದೆ. ಈ 2 ಇನ್ಸ್ಟೆನ್ಸ್ ಮಾತ್ರ ನೋಡಿ, ಇನ್ನೂ ಹಲವಾರು ಘಟನೆಗಳು ಎಕ್ಸ್ಪೋಸ್ ಆಗಿದ್ದಾವೆ. ಕಾರಾಗೃಹದಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಾರೆ, ಮನೆ ಊಟ ಬಿಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿ ವಿಶೇಷ ಸೌಲಭ್ಯ ಕೊಡ್ತಾ ಇದ್ದಾರೆ. ದುಡ್ಡು ಕೊಟ್ಟರೆ ಜೈಲಿನಲ್ಲಿ ಏನು ಬೇಕಾದರೂ ಸಿಗುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರನೇ. ಆದರೆ ಈ ಹೈ ಪ್ರೊಫೈಲ್ ಕೇಸಸ್ಸಿಂದ ಸ್ವಲ್ಪ ಎಕ್ಸ್ಪೋಸ್ ಆಗಿರೋದ್ರಿಂದ, ಈ ಪ್ರಿಸನ್ ಸಿಸ್ಟಮ್ ಎಕ್ಸ್ಪೋಸ್ ಆಗಿರೋದ್ರಿಂದ ಈ ಸರ್ಕಾರ ಇದನ್ನು ಬದಲಾವಣೆ ಮಾಡಬೇಕು ಅಂತ ಅಲೋಕ್ ಕುಮಾರ್ ಅವ್ರನ್ನ ನೇಮಕ ಮಾಡಿರುತ್ತೆ. ಸರ್ಕಾರ ಏನು ಅನ್ಕೊಳುತ್ತೆ ಅಂತ ಹೇಳಿದ್ರೆ, ಹೈಯರ್ ಲೆವೆಲಲ್ಲಿ ಒಬ್ಬ ಅಧಿಕಾರಿನ ಬದಲಾವಣೆ ಮಾಡಿಬಿಟ್ರೆ ಎಲ್ಲ ಸಿಸ್ಟಮ್ನ ಬದಲಾವಣೆ ಮಾಡ್ಬೋದು ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಆದರೆ ಯಾವುದೇ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾದ್ರೆ ಮುಖ್ಯವಾಗಿ 2 ಬೇಕಾಗುತ್ತೆ. ಒಂದು, ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ, ಜೊತೆಗೆ ಸಿಬ್ಬಂದಿ ಬೇಕಾಗುತ್ತೆ, ವರ್ಕ್‌ಫೋರ್ಸ್ ಬೇಕಾಗುತ್ತೆ. ಸೊ ಎರಡೂ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳದೆ ಸರ್ಕಾರ ಬರೀ ಟಾಪ್ ಲೆವೆಲಲ್ಲಿ ಬದಲಾವಣೆ ಮಾಡಿಬಿಟ್ರೆ ಎಲ್ಲ ಕಡೆ ಸಿಸ್ಟಮ್ ಬದಲಾವಣೆ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕಿರ್ತಾರೆ. ಕಾರಾಗೃಹ ಇಲಾಖೆಯಲ್ಲಿ ಸುಧಾರಣೆ ತರೋದಕ್ಕೆ ಎ.ಡಿ.ಜಿ.ಪಿ ಹಿತೇಂದ್ರ ಕುಮಾರ್ ಅವರು ಸರ್ಕಾರಕ್ಕೆ ವರದಿ ಕೊಟ್ಟಿರ್ತಾರೆ. ಆ ವರದಿನಲ್ಲಿ ಹಲವಾರು ಅಂಶಗಳನ್ನು ಅವರು ರೆಕಮೆಂಡ್ ಮಾಡಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಸಿಬ್ಬಂದಿ ಕೊರತೆ ಏನಿದೆ, ವೇಕೆಂಟ್ ಪೊಸಿಷನ್ಸ್ ಏನಿದೆ ಕಾರಾಗೃಹದಲ್ಲಿ, ಅದನ್ನು ತುಂಬಬೇಕು ಮೊದಲನೇದಾಗಿ ಅಂತ ಅವರು ರೆಕಮೆಂಡೇಶನ್ ಕೊಟ್ಟಿರ್ತಾರೆ. ಎರಡನೇದಾಗಿ ಅವರು ಈ ಸರ್ವೇಲೆನ್ಸ್ ಸಿಸ್ಟಮ್ ಏನಿದೆ, ಕ್ಯಾಮ್ರಾಗಳು ಇರ್ಬೋದು, ಬೇರೆ ರೀತಿ ಟೆಕ್ನಾಲಜೀಸ್ ಏನಿರ್ಬೋದು, ಅದನ್ನು ಕಾರಾಗೃಹದಲ್ಲಿ ಅಪ್ಗ್ರೇಡ್ ಮಾಡಬೇಕು. ಆಗ ಕೈದಿಗಳ ಮೇಲೆ ಕಣ್ಗಾವಲು ಇಡೋದಕ್ಕೆ ಸಹಕಾರ ಆಗುತ್ತೆ, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನ ಕಡಿವಾಣ ಹಾಕೋದಕ್ಕೆ ಸಹಕಾರ ಆಗುತ್ತೆ ಅಂತ ಅವ್ರು ರೆಕಮೆಂಡ್ ಮಾಡಿರ್ತಾರೆ. ಎರಡನೇದಾಗಿ. ಮೂರನೇದಾಗಿ ಅವರು ಈ ಜಾಮರ್ಗಳೇನಿದೆ, ಫೋನ್ ಬಳಸದಂತೆ ಜಾಮರ್ಗಳೇನಿದೆ, ಅವೆಲ್ಲ ತುಂಬ ಹಳೇ ಜಾಮರ್ಗಳಾಗಿರೋದ್ರಿಂದ 5G ನೆಟ್ವರ್ಕ್ನ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರಿಂದ ಕೈದಿಗಳು ಫೋನನ್ನು ಬಳಸ್ತಾ ಇದ್ದಾರೆ, 5G ಟೆಕ್ನಾಲಜಿ ಇರೋ ಫೋನುಗಳನ್ನ ಬಳಸ್ತಾ ಇದ್ದಾರೆ ಅನ್ನೋ ರೆಕಮೆಂಡೇಶನ್ ಕೂಡ ಅವ್ರು ಕೊಟ್ಟಿರ್ತಾರೆ. ಆದರೆ ಸರ್ಕಾರ ಇದ್ರ ಕಡೆಗೆ ಯಾವುದೇ ಗಮನ ಕೊಟ್ಟಿರಲ್ಲ. ಇದನ್ನು ಸರಿ ಮಾಡೋದಕ್ಕೆ ಯಾವುದೇ ಅನುದಾನವನ್ನು ಕೊಟ್ಟಿರಲ್ಲ. ಕೇವಲ ಟಾಪ್ ಲೆವೆಲಲ್ಲಿ ಅಲೋಕ್ ಕುಮಾರ್ ಅವ್ರನ್ನ ತಂದುಬಿಟ್ಟು ಎಲ್ಲ ಬದಲಾವಣೆ ಆಗುತ್ತೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಆದರೆ ಒಂದು ನಿಜ ವಿಷಯ ಏನಂತ ಹೇಳಿದ್ರೆ, ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಈ ಅನುದಾನ ಕೊಟ್ಟಿಲ್ಲ ಅಂದರೆ, ಈ ಫಂಡಮೆಂಟಲ್ ಸಮಸ್ಯೆಗಳೇನಿದೆ ಅದನ್ನು ಪರಿಹಾರ ಮಾಡಿಲ್ಲ ಅಂದರೆ, ಬರೀ ಟಾಪ್ ಲೆವೆಲ್ ಒಂದು ಅಧಿಕಾರಿ ಕೂರಿಸ್ಬಿಟ್ರೆ ಬದಲಾವಣೆ ಆಗಲ್ಲ ಅಂತ ಅವ್ರಿಗೂ ಕೂಡ ಗೊತ್ತು. ಆದರೆ ಅವ್ರದ್ದು ನಾಟಕ ಏನಂತ ಹೇಳಿದ್ರೆ, ಈ ಒಂದು ವಿಷಯ ದೇಶದ ಮಟ್ಟದಲ್ಲಿ ಸುದ್ದಿ ಆಗಿರೋದ್ರಿಂದ ಅವರೇನೋ ಕ್ರಮ ತೆಗೆದುಕೊತಾ ಇದ್ದೀರಿ ಅಂತ ಕಾಟಾಚಾರಕ್ಕೆ ಅಲೋಕ್ ಕುಮಾರ್ ಅವ್ರನ್ನ ತಂದು ಕೂರಿಸಿದ್ದಾರೆ ಹೊರತು, ಅವ್ರಿಗೆ ನಿಜವಾಗ್ಲೂ ಆ ಕಾರಾಗೃಹ ಇಲಾಖೆ ಸುಧಾರಣೆ ಆಗೋದು ಬೇಕಾಗಿಲ್ಲ. ಅದರಿಂದ ಕಾರಾಗೃಹ ಇಲಾಖೆ ಸುಧಾರಣೆಯಾಗಿ ಸಮಾಜದ ಮೇಲೆ ಅದು ಒಳ್ಳೆಯ ಪರಿಣಾಮ ಬೀಳೋದು ಕೂಡ ಅವ್ರಿಗೇನೋ ಅವಶ್ಯಕತೆ ಇಲ್ಲ. ಕಾರಾಗೃಹದಲ್ಲೇನೋ ಅಪರಾಧಿಗಳಿರ್ತಾರೆ, ಅವರು ಮನಪರಿವರ್ತನೆ ಮಾಡಿ ಅವರು ತಮ್ಮ ಶಿಕ್ಷೆ ಅವಧಿಯನ್ನು ಮುಗಿಸ್ಬಿಟ್ಟು ಆಚೆ ಮತ್ತೆ ಸಮಾಜಕ್ಕೆ ಬಂದಾಗ ಅವರು ಮತ್ತೆ ಅಪರಾಧ ಕೃತ್ಯದಲ್ಲಿ ಆಗದೇ ಇರೋ ಥರ ಪರಿವರ್ತನೆ ಮಾಡೋ ಕೆಲಸ ಈ ಕಾರಾಗೃಹ ಮತ್ತು ಸುಧಾರಣೆ ಇಲಾಖೆ ಮೇಲಿರುತ್ತೆ. ಆದರೆ ಇವರು ಆ ಕೆಲಸ ಮಾಡದೆ ಈ ಜೈಲಿನಲ್ಲೇ ಕೂತ್ಕೊಂಡು ಎಲ್ಲ ಕ್ರಿಮಿನಲ್ ಆ್ಯಕ್ಟಿವಿಟಿ ನಡೆಸೋದಕ್ಕೆ ಎಲ್ಲ ಸಕಲ ಸೌಕರ್ಯಗಳನ್ನು ಈ ಜೈಲಿನ ಸಿಬ್ಬಂದಿ ಒದಗಿಸ್ತಾ ಇರ್ತಾರೆ. ಒಂದು ಉದಾಹರಣೆ ಕೊಡೋದಾದರೆ, ಭಯೋತ್ಪಾದನಾ ಕೃತ್ಯದಲ್ಲಿ ಭಾಗಿಯಾಗಿ ಅದರಲ್ಲಿ ಕನ್ವಿಕ್ಟ್ ಆಗಿ ಅಪರಾಧಿ ಆಗಿರೋ ಒಬ್ಬ ವ್ಯಕ್ತಿಗೆ ಪರಪ್ಪನ ಅಗ್ರಹಾರದಲ್ಲಿ ಕೆಲಸ ಮಾಡ್ತಾ ಇದ್ದ ಸಿಬ್ಬಂದಿ
ಮೊಬೈಲ್ ಫೋನನ್ನು ಕೊಟ್ಟಿರ್ತಾರೆ, ಬೇರೆ ಬೇರೆ ರೀತಿ ಸೌಲಭ್ಯಗಳನ್ನು ಒದಗಿಸಿರ್ತಾರೆ. ಅದನ್ನು ಉಪಯೋಗಿಸ್ಕೊಂಡು ಆ ಭಯೋತ್ಪಾದಕ ಲಷ್ಕರ್ ಎ ತೈಬಾ ಟೆರರಿಸ್ಟ್ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಈ ಪ್ರಕರಣದಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಧ್ಯಪ್ರವೇಶ ಮಾಡಿ ಈ ಪರಪ್ಪನ ಅಗ್ರಹಾರದಲ್ಲಿ ಕೆಲಸ ಮಾಡ್ತಾ ಇದ್ದ ಸೈಕಾಲಜಿಸ್ಟ್ ಆಗಿರ್ಬೋದು, ಬೇರೆ ಬೇರೆ ಸಿಬ್ಬಂದಿ ಆಗಿರ್ಬೋದು, ಅವ್ರನ್ನ ಅರೆಸ್ಟ್ ಮಾಡಿರ್ತಾರೆ. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿರುತ್ತೆ. ಅಂದರೆ ಪರಪ್ಪನ ಅಗ್ರಹಾರದಲ್ಲಿರೋ ಸಿಬ್ಬಂದಿ ಎಷ್ಟು ಮಟ್ಟಕ್ಕೆ ಭ್ರಷ್ಟರಾಗಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿರೋ ಟೆರರಿಸ್ಟ್ಗೂ ಕೂಡ ಈ ದುಡ್ಡು ಕೊಟ್ಟರೆ ಯಾವುದೇ ರೀತಿ ಸೌಕರ್ಯ ಸೌಲಭ್ಯ ಎಲ್ಲ ಒದಗಿಸ್ಕೊಡ್ತಾರೆ. ಅವರು ನಮ್ಮ ದೇಶದ ಮೇಲೆ ಭಯೋತ್ಪಾದನಾ ದಾಳಿ ಮಾಡಿದ್ರೂ ಕೂಡ ಇವರು ಕೇರ್ ಮಾಡಲ್ಲ. ಅವ್ರು ಕೇರ್ ಮಾಡೋದೆಲ್ಲ ಬರೀ ದುಡ್ಡಿಗೆ ಮಾತ್ರ. ಸೊ ಇದು ಒಂದು ಉದಾಹರಣೆ ಅಷ್ಟೇ. ಈ ರೀತಿ ಹಲವಾರು ಉದಾಹರಣೆಗಳಿದ್ದಾವೆ. ಜೈಲಿನಲ್ಲೇ ಕೂತ್ಕೊಂಡು ಅಪರಾಧ ನಡೆಸಿರೋ ಹಲವಾರು ಉದಾಹರಣೆಗಳು ಬೆಳಕಿಗೆ ಬಂದಿದೆ. ಆದರೂ ಕೂಡ ಸರ್ಕಾರ ಇದನ್ನು ಈ ವ್ಯವಸ್ಥೆಯನ್ನು ಕ್ಲೀನ್ ಮಾಡೋದಕ್ಕೆ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಸಮಸ್ಯೆ ಏನಂತ ಹೇಳಿದ್ರೆ, ಈ ಕಾರಾಗೃಹ ಇಲಾಖೆಗೆ ಅನುದಾನ ಯಾಕೆ ಕೊಡೋದಿಲ್ಲ ಅಂತ ಹೇಳಿದ್ರೆ, ರಾಜಕಾರಣಿಗಳಿಗೆ ಈ ಕಾರಾಗೃಹ ಇಲಾಖೆಗೆ ದುಡ್ಡು ಕೊಟ್ಟರೆ ಅದು ಸಮಾಜದ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ. ಅದರಿಂದ ಅವ್ರಿಗೇನು ವೈಯಕ್ತಿಕ ಲಾಭ ಆಗೋದಿಲ್ಲ. ಅದಕ್ಕೇನು ಮಾಡ್ತಾರೆ, ಕಾರಾಗೃಹ ಇಲಾಖೆಗೆ ದುಡ್ಡನ್ನು ಕಟ್ ಮಾಡಿಬಿಟ್ಟು ಅದನ್ನು ನೂರಾರು ಕೋಟಿ ಸಾವಿರಾರು ಕೋಟಿ ಪ್ರಾಜೆಕ್ಟ್ಸ್ ಏನಿರುತ್ತೆ ಅದಕ್ಕೆ ಟೆಂಡರ್ ಕರೀತಾರೆ. ಅದಕ್ಕೆ ಟೆಂಡರ್ ಕರೆದುಬಿಟ್ಟು ಅದರಲ್ಲಿ 40-50% ಕಮಿಷನ್ನ ಚೆನ್ನಾಗಿ ತಿಂತಾರೆ. ಆದರೆ ಅದೇ ರೀತಿ ಕಮಿಷನ್ ತಿನ್ನೋ ಅವಕಾಶ ಕಾರಾಗೃಹ ಇಲಾಖೆಗೆ ಅನುದಾನ ಕೊಟ್ಟರೆ ಇಲ್ಲಿ ಸಿಗೋದಿಲ್ಲ. ಅದೇ ಆ ಒಂದು ಸಿಂಪಲ್ ಕಾರಣಕ್ಕೆ ಅವರು ಕಾರಾಗೃಹ ಇಲಾಖೆಯನ್ನು ಬದಲಾವಣೆ ಮಾಡೋದಕ್ಕೆ ಯಾವುದೇ ಅನುದಾನ ಕೊಡಲ್ಲ. ಯಾಕಂದರೆ ಸಮಾಜದ ಮೇಲೆ ಒಳ್ಳೆ ಪರಿಣಾಮ ಬೀರೋದು ಅವ್ರಿಗೆ ಅವಶ್ಯಕತೆಯೇ ಇಲ್ಲ. ಅದ್ರ ಬಗ್ಗೆ ಅವ್ರು ಕೇರ್ ಮಾಡಲ್ಲ.